ನಾನು ಸ್ಟ್ಯಾನ್ಲಿ ಎಪ್ಕಿಸ್ ಮ್ಯಾನೇಜರ್ ಆ್ಯಪ್ಸ್ಗೆ ಸ್ವಾಗತ. ನಾವೀಗ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಹಾಗೆ ಒಂದೊಂದು ಸಲ ಏನಂತಂತಂದರೆ ನೀವು ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಇಂಥ ಫಾರ್ಮೆಟಲ್ಲೇ ಇರಬೇಕು ಅಂತೇಳ್ಬಿಟ್ಟು ನಿರ್ಬಂಧನೆಗಳನ್ನು ಹಾಕಿರ್ತಾರೆ. ಸೊ ಉದಾಹರಣೆಗೆ ನಮ್ಮ ಫೋಟೋ ಯಾವ ಫಾರ್ಮೆಟಲ್ಲಿದೆ ಅಂತಲೇ ನಮಗೆ ಗೊತ್ತಿರೋದಿಲ್ಲ. ಸೊ ಆದ ಕಾರಣ ನಾವೇನು ಮಾಡಬೇಕಂದ್ರೆ ಯಾವ ಫೋಟೋ ಹೇಗಿದೆ ಅಂತೇಳಿ ನೋಡೋಣ. ಉದಾಹರಣೆಗೆ ಈಗ ನನ್ನ ಡೆಸ್ಕ್ಟಾಪ್ ಮೇಲೆ ವಾವ್ ಭಗತ್ ಸಿಂಗ್ ಫ್ರೀಡಮ್ ಫೈಟರ್ ಫೋಟೋ ಇದೆ. ಸೊ ಈಗ ಇದು ಯಾವ ಫಾರ್ಮ್ಯಾಟಲ್ಲಿ ಇದೆ ಅಂತ ನೋಡೋದಕ್ಕೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ಗೆ ಹೋಗಿ, ನಂತರ ನೋಡಿ ಟೈಪ್ ಆಫ್ ಫೈಲ್ .jpg ಅಂತ ಇದೆ. ಸೊ ಇದು .jpgಗೆ ಅಂತ ಇರೋದ್ರಿಂದ ನಿಮಗೆ ಫಾರ್ಮ್ಯಾಟ್ ಗೊತ್ತಾಯಿತು. ಓಕೆ ಕ್ಲಿಕ್ ಮಾಡಿ. ಸೊ ಈಗ ಉದಾಹರಣೆಗೆ ಅವರು ಈ ಒಂದು ಫೋಟೋನ ನೀವು ಅಪ್ಲೋಡ್ ಮಾಡೋದು PNG ಫಾರ್ಮ್ಯಾಟಲ್ಲೇ ಇರಬೇಕು ಅಂತೇಳಿ ಹೇಳ್ತಾರೆ. ಸೊ ಅವಾಗ ನೀವು ಹೇಗೆ ಇದನ್ನು PNG ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಇದ್ರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಓಪನ್ ವಿತ್ ಪೇಂಟ್. ಸೊ ಈಗ ನಮ್ಮ ಫೋಟೋ ಬಂದಿದೆ ಇಲ್ಲಿ. ಸೊ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ, ಸೇವ್ ಆ್ಯಸ್. ಈಗ JPG ಎರಡೂ ಒಂದು ವಿಧದಲ್ಲಿ ಒಂದೇ, ಏಕೆಂದರೆ JPG ಪಿಕ್ಚರನ್ನು ನೀವು ಕ್ಲಿಕ್ ಮಾಡಿದ್ರೆ JPG ಕನ್ವರ್ಟ್ ಆಗುತ್ತೆ. ಸೊ BMP GIF ಇದೆ ಮತ್ತು PNG ಇದೆ. ಉದಾಹರಣೆಗೆ ಅವರು PNGಲಿ ಸೇವ್ ಮಾಡಿ ಅಂತ ಹೇಳ್ತಾರೆ ಅಂದಿಟ್ಕೊಳ್ಳಿ. ಸೊ PNG ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈಗ ನೋಡಿ, ಇಲ್ಲಿ ಮೋನೋಕ್ರೊಮ್ಯಾಟಿಕ್ .BMP ಅಂತ ಸೇವ್ ಮಾಡ್ಬೋದು. ನೆಕ್ಸ್ಟು .jpg JPE ಇವೆಲ್ಲ ಒಂದೇ. JPEGಗೆ ಗಿಫ್, ಟಿಫ್ ಮತ್ತು PNG. ಸೊ ನಾವು ಯಾವುದೋ ಫೋಟೋ ಕ್ಲಿಕ್ ಮಾಡಬೇಕು, ಅದಕ್ಕೆ ನಿಮ್ಗೆ ಇಷ್ಟ ಬರೋದೇ ಹೆಸರು ಕೊಡಿ. ಸೊ ನಾನು ಭಗತ್ ಅಂತೇಳಿ ಕೊಡ್ತಾನೆ. ಓಕೆ. ಸೊ ಇಲ್ಲಿ ನೀವು ಸೇವ್ ಮಾಡಬೇಕಾದ್ರೆ ಹುಷಾರಾಗಿ PNG ಅಂತಲೇ ಕ್ಲಿಕ್ ಮಾಡಿಬಿಟ್ಟು ಸೇವ್ ಕೊಡಬೇಕು. ಓಕೆ ಬನ್ನಿ, ಹಾಗಾದರೆ ನೋಡಿ ಭಗತ್ ಅಂತ ಇದೆ. ಸೊ ಓಪನ್ ಮಾಡಿದ್ರೆ ಸೇಮ್ ಫೋಟೋ ಇದೆಯಲ್ಲ. ಹೌದು, ಎರಡೂ ಕೂಡ ಸೇಮ್ ಫೋಟೋನೇ. ಬಟ್ ಆದರೆ ಕಂಪ್ಯೂಟರ್ ಅದನ್ನು ಅರಿತುಕೊಂಡು ಒಳಗಡೆ ತಗೋಬೇಕಂದ್ರೆ, ಅಂದರೆ ಸರ್ವರಿಗೆ ಅಪ್ಲೋಡ್ ಮಾಡಬೇಕಂದ್ರೆ ಅವರು ಯಾವ ರೀತಿ ಪ್ರೋಗ್ರಾಮ್ ಬರೆದಿರ್ತಾರೆ. ಉದಾಹರಣೆಗೆ ಅವರು JPG ಫೋಟೋ ಮಾತ್ರ ಅಕ್ಸೆಪ್ಟ್ ಮಾಡೋಂಗಿದ್ರೆ ಅದು JPG ಫಾರ್ಮ್ಯಾಟಲ್ಲೇ ಇರಬೇಕು. PNG ಫಾರ್ಮಲ್ಲಿ ಅಕ್ಸೆಪ್ಟ್ ಮಾಡೋಂಗಿದ್ರೆ ಅದು PNG ಫಾರ್ಮಲ್ಲೇ ಇರಬೇಕು. ಈಗ ನೋಡಿ, ಈಗ ಹೊಸದಾಗಿ ಸೇವ್ ಮಾಡಿದ್ನಲ್ಲ ಭಗತ್, ಅದ್ರ ಮೇಲೆ ಪ್ರಾಪರ್ಟೀಸ್ಗೆ ಹೋಗಿ. ಸೊ ಪ್ರಾಪರ್ಟೀಸ್ಗೆ ಹೋದಾಗ ಇಲ್ಲಿ ನೋಡಿ PNG ಚೇಂಜ್ ಆಗಿದೆ. ಓಕೆ, ಸೊ ಫಾರ್ಮ್ಯಾಟ್ ಹೇಗೆ ಚೇಂಜ್ ಮಾಡೋದಂತ ಗೊತ್ತಾಯ್ತಲ್ಲ. ಧನ್ಯವಾದಗಳು. ಫಾಲೋ ಇನ್ ಟ್ವಿಟರ್ manager_apps ಮತ್ತು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಧನ್ಯವಾದಗಳು.